ಆಗಿದ್ದೇನೆ, ನೀವು ಸದಸ್ಯರಾಗಿ ಅಂತ ಹೇಳುವಂತ ಒಂದು ದೊಡ್ಡ ಕಾರ್ಯದಲ್ಲಿ ಇದರೊಳಗೆ ಭಾಗವಹಿಸಬೇಕು ಅಂತ ಕೇಳ್ಕೊಂತ ಬೇರೆ ಬೇರೆ ಸಹಕಾರಿ ಕ್ಷೇತ್ರ ಇರ್ಬೋದು, ಇಂಟೆಲೆಕ್ಚುಯಲ್ ಕ್ಷೇತ್ರದಿಂದ ಸಾಕಷ್ಟು ಜನನ್ನು ಕೂಡ ಕರೆದಿವಿ. ಅವರೆಲ್ಲರೂ ಕೂಡ ಬಂದು ಸಮಯ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಹೃತ್ಪೂರ್ವವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಡ್ತೇನೆ. ಬಹಳ ಜನದ ಅಪೇಕ್ಷೆ ಮೇರೆಗೆ ತಾರವರು ಬಂದಿದ್ದಾರೆ, ಅವ್ರು ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನಲ್ಲ, ಇವರೆಲ್ಲ ಹೇಳ್ತಾ ಇರೋದು. ಧನ್ಯವಾದ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಇದರೆಲ್ಲದರ ಜೊತೆ ವಿದ್ಯಾರ್ಥಿಗಳು, ದಿ ನೆಕ್ಸ್ಟ್ ಜನ್ ಲೀಡರ್ಸ್ ಅಂತಕ್ಕಂಥ ಸ್ಟೂಡೆಂಟ್ಸ್ ಬಂದಿರೋರಿಗೆ ನಾವೆಲ್ಲರೂ ಚಪ್ಪಾಳೆ ಮೂಲಕವಾಗಿ ಅವ್ರಿಗೂ ವಿ ಹ್ಯಾವ್ ಟು ವೆಲ್ಕಮ್ ದಮ್. ಆಟೋ ಚಾಲಕರು ಮಧ್ಯೆ ಸ್ಟೂಡೆಂಟ್ಸು ಬಂದಿದ್ದಾರೆ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದ ಮುಖ್ಯ ಸಂದರ್ಭಕ್ಕೆ ನಾವೆಲ್ಲರೂ ಈಗ ಬಂದಿದ್ದಾರೆ. KA04 ಈ ಕಾರ್ ಸಂಖ್ಯೆ KA04 MR 0901 ಗೇಟ್ಗೆ ಅಡ್ಡ ನಿಲ್ಸಿದಿರಂತೆ. ಇಲ್ಲಿ ಯಾರಾದ್ರೂ ಇದ್ರೆ, ಈ ಹಾಲಲ್ಲಿ ಇದ್ರೆ ದಯವಿಟ್ಟು ಹೋಗಿ ಆ ಕಾರನ್ನ ಪಕ್ಕಕ್ಕೆ ಸರಿಸಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತಾ, ಈಗ ನಮ್ಮ ರಾಜ್ಯದ ಅಧ್ಯಕ್ಷರು ಮಾನ್ಯ ವಿಜೇಂದ್ರಣ್ಣನವರು ಸದಸ್ಯತ್ವವನ್ನ ಪಡಿತಾರ. ಸ್ನೇಹಿತರೆ, ಈಗಾಗಲೇ ನಾವು ಹೇಳಿದ ಹಾಗೆ ಇಟ್ ಇಸ್ ನಾಟ್ ಜಸ್ಟ್ ದಿ ಮೆಂಬರ್ಶಿಪ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ಇದು ಬರೀ ಒಂದು ರಾಜಕೀಯ ಪಕ್ಷದ ಸದಸ್ಯತ್ವ ಪಡಿತಕ್ಕಂಥದ್ದಲ್ಲ. ವಿ ಆಲ್ ಹ್ಯಾವ್ ಟು ವಿಟ್ನೆಸ್ ಎ ಡೆವಲಪ್ಡ್ ನೇಷನ್ ಬೈ 2047 ಇಸ್ ಅವರ್ ಗೋಲ್ ಅಂಡ್ ಏಮ್. ಆ ವಿಚಾರವಾಗಿ ನಾವೆಲ್ಲರೂ ಸೇರಿದಿರಿ. ದತ್ತಾತ್ರೇಯ ಅವರು ಈಗ ಹಿರು ಸಮಾಜದಲ್ಲಿ ಸಾಕಷ್ಟು ಒಂದು ಪ್ರಭಾವ ಬೀರ್ತಕ್ಕಂಥವ್ರು ನಾವಿಲ್ಲಿ ಕೂತಿದ್ದೀರಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ನಮ್ಮ ಅಧ್ಯಕ್ಷರು ಡಯಲ್ ಮಾಡುವ ಮೂಲಕವಾಗಿ, ದೂರವಾಣಿ ಸಂಖ್ಯೆ ಡಯಲ್ ಮಾಡುವ ಮೂಲಕವಾಗಿ ಸದಸ್ಯತ್ವವನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಏನು ಡಯಲ್ ಮಾಡ್ತಿದ್ದಾರೆ, 8800002024 ಮಿಸ್ಡ್ ಕಾಲ್ ಕೊಟ್ಟಿದ ತಕ್ಷಣ ಮೆಸೇಜ್ ಬರತ್ತೆ. ತಾವುಗಳು ಸಹ ಇದು ಈಗ ತಮ್ಮ ಮೊಬೈಲ್ ನಂಬರ್ ಅನ್ನ ಮತ್ತೆ ಎಂಟ್ರಿ ಮಾಡಿ ರೀಸೆಂಟ್ ವೆರಿಫಿಕೇಶನ್ ಕೋಡ್ ಅಂತ ಕೇಳಿದಾಗ ಕೋಡ್ ಬರತ್ತೆ. ಫೋಟೋ ಅಪ್ಲೋಡ್ ಆಗತ್ತೆ. ಅಡ್ರೆಸ್ ಮಾನ್ಯ ಮಿಸ್ಟರ್ ವಿಜೇಂದ್ರ, ಅದು ಮಿಸ್ಟರ್ ವಿಜೇಂದ್ರ ಅಂತಕ್ಕಂಥ ಅಡ್ರೆಸ್ ಅಲ್ಲಿ ಚೇಂಜ್ ಮಾಡ್ತಾ ಹಾಗೆ ಹೋಗ್ತಾ ಡೇಟ್ ಆಫ್ ವಿಜೇಂದ್ರ ಯಡಿಯೂರಪ್ಪನವರು. ಆಯ್ತಣ್ಣ, ಚಲೋ ಅದೇಣ್ಣ. ಸೊ ಹೀಗೆ ಜಿಮೇಲ್ ಇಮೇಲ್ ಐಡಿಯನ್ನ ಎಂಟ್ರಿ ಮಾಡ್ತೀರಿ. ವಿಳಾಸವನ್ನ ಸ್ಥಳ ಇರ್ತಕ್ಕಂಥವ್ರು ತಾವು ಇರ್ತಕ್ಕಂಥ ಸ್ಥಳದಲ್ಲಿ ಗೂಗಲ್ ಲೊಕೇಶನ್ ಸಹ ತಾವು ಎಂಟ್ರಿ ಮಾಡಬಹುದು, ಅಥವಾ ಪಿನ್ ಕೋಡ್, ರಾಜ್ಯದ ಹೆಸರು ಸ್ಕ್ರಾಲ್ ಮಾಡ್ತಾ ಹಾಗೆ ನಮ್ಮ ಜಿಲ್ಲೆ ಹೀಗೆ ಮುಂದುವರಿಸ್ತಾ ಹೋದಾಗ ಈಗ ವ್ಯಾಲಿಡೇಟ್ ಅಂತಕ್ಕಂಥ ಒಂದು ರೆಫರಲ್ ನಂಬರ್, ಯಾರಾದರೂ ಒಬ್ಬರು ಮೊದಲು ಸದಸ್ಯರಾಗಿರ್ತಕ್ಕಂಥ ನಂಬರ್ ಅನ್ನ ಹೊಡಿದ ತಕ್ಷಣ ಇದು ಸದಸ್ಯತ್ವ ಹೊಂದಿದ್ದಾರೆ ಮಾನ್ಯ ವಿಜೇಂದ್ರರವರು.
ಸದಸ್ಯತ್ವ ಹೊಂದಂತ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇಲ್ಲಿರ್ತಕ್ಕಂಥ ಎಲ್ಲರೂ ತಮ್ಮ ತಮ್ಮ ಪ್ರೊಫೆಷನಲ್ ಅಲ್ಲಿ ತಾವು ಬರ್ತಕ್ಕಂಥ ಯಾರ್ಯಾರು ಸಮಾಜದ ಬಗ್ಗೆ ಕಾಳಜಿ ಇದೆಯೋ ಅವ್ರನ್ನೆಲ್ಲರೂ ಸದಸ್ಯತ್ವದಲ್ಲಿ ತೊಡಗಿಸಬೇಕು ಅಂತ ಮನವಿ ಮಾಡ್ತಾ ಈಗ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರಣ್ಣನವರು ಮಾತಾಡಬೇಕು ಅಂತ ಮನವಿ ಮಾಡ್ತಿದ್ದೀರಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಅಭಿಯಾನದ ಪರ್ವದ ಒಂದು ಉದ್ಘಾಟನೆಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ರಾಜ್ಯದ ಸಹ ಪ್ರಭಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುಧಾಕರ್ ರೆಡ್ಡಿರವರೇ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ರವರೇ, ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ನಮ್ಮೆಲ್ಲರ ಹಿರಿಯರು, ಮಾಜಿ ಉಪಮುಖ್ಯಮಂತ್ರಿಗಳು, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗೋವಿಂದ ಕಾರಜೋಳರವರೇ, ಈ ಒಂದು ಸದಸ್ಯತ್ವ ಅಭಿಯಾನದ ಸಹ ಸಂಚಾಲಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸಂಸದ ಸನ್ಮಾನ್ಯ ಶ್ರೀ PC ಮೋಹನ್ ಜಿ ಅವರೇ, ಮತ್ತೋರ್ವ ಸಂಸದರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ರವರೇ, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ, CT ರವಿಜಿ ಅವರೇ, ಸುನೀಲ್ ಕುಮಾರ್ ಅವರೇ, ನಂದೀಶ್ ರೆಡ್ಡಿ ಅವರೇ, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು, ಪ್ರೀತಮ್ ಗೌಡ ಅವರೇ, ಶಾಸಕ ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲಯ್ಯ ಅವರೇ, ಮುನಿರತ್ನ ಅವರೇ, ವಿಶ್ವನಾಥಣ್ಣ ಅವರೇ, ಮಂಜು ಅವರೇ, ಪ್ರಕೋಷ್ಠಗಳ ಸಂಯೋಜಕರಾಗಿರ್ತಕ್ಕಂಥ ದತ್ತಾತ್ರೇಯ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ವಿವಿಧ ಕ್ಷೇತ್ರಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ಶ್ರದ್ಧೆ ತಾಯಂದಿರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಆತ್ಮೀಯರೇ, ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವದ ಒಂದು ಅಭಿಯಾನ ಅನ್ನೋದಕ್ಕಿಂತ ಹೆಚ್ಚಾಗಿ, ಪರ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಹಬ್ಬದ ವಾತಾವರಣ ಇವತ್ತು ನಮ್ಮ ಜಗನ್ನಾಥ ಭವನದಲ್ಲಿ, ಇವತ್ತು ಈ ಆವರಣದಲ್ಲಿ ಹಬ್ಬದ ವಾತಾವರಣ. ಇವತ್ತು ವಿಶೇಷವಾಗಿ ಗಣೇಶ ಹಬ್ಬದ ಹತ್ತಿರದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ಮೊಟ್ಟ ಮೊದಲದಾಗಿ ತಮ್ಮೆಲ್ಲರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ನಮ್ಮ ಒಂದು ಸದಸ್ಯತ್ವದ ಅಭಿಯಾನದ ಹಿನ್ನೆಲೆ ಏನು, ಯಾವ ಕಾರಣಕ್ಕೋಸ್ಕರ ಈ ಸದಸ್ಯತ್ವ ಅಭಿಯಾನಕ್ಕೆ ಒಂದು ಚಾಲನೆ ನೀಡುತ್ತಾ ಇದ್ದೇವೆ, ಈ ಎಲ್ಲ ವಿಚಾರವಾಗಿ ನಮ್ಮ ಎಲ್ಲ ಹಿರಿಯರು ಇವತ್ತು ಮಾತನಾಡಿದ್ದಾರೆ. ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಮೊನ್ನೆ ದಿನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಸ್ವತಃ ಅವರೇ ನೋಂದಾವಣೆ ಮಾಡೋದ್ರ ಮುಖೇನ ಈ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ನಡ್ಡಾಜಿಯವರ ಅಪೇಕ್ಷೆ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಜಿ ಪ್ರಧಾನಮಂತ್ರಿಗಳು ಅವರ 100ನೇ ಒಂದು ಜನ್ಮದಿನದ ಪ್ರಯುಕ್ತ ಈ ಒಂದು ಸದಸ್ಯತ್ವ ಅಭಿಯಾನ ಇನ್ನೂ ಕೂಡ ಅರ್ಥಪೂರ್ಣ ಆಗಬೇಕು ಅನ್ನೋ ಒಂದು ವಿಚಾರವನ್ನು ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷ ಅಷ್ಟೇ ಅಲ್ಲ. ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಯಾಕಂದ್ರೆ ಇವತ್ತು ವಿವಿಧ ಕ್ಷೇತ್ರಗಳಿಂದ ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಚಲನಚಿತ್ರ ನಟರು ಬಂದಿದ್ದಾರೆ, ನಿರ್ದೇಶಕರು ಬಂದಿದ್ದಾರೆ, ಕೈಗಾರಿಕೋದ್ಯಮಿಗಳು ಬಂದಿದ್ದಾರೆ, ಡಾಕ್ಟರ್ಸ್ ಬಂದಿದ್ದಾರೆ, ಖ್ಯಾತ ವೈದ್ಯರುಗಳು,
ಅದೇ ರೀತಿ ಆಟೋ ಚಾಲಕರು ಕೂಡ ಬಂದಿದ್ದಾರೆ, ಪ್ರಬುದ್ಧರು ಬಂದಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಬಂದಿದ್ದಾರೆ, ಹೋಟೆಲ್ ಮಾಲೀಕರ ಸಂಘ ಇರ್ಬೋದು, ನಮ್ಮ ವಿದ್ಯಾರ್ಥಿ ಮಿತ್ರರು ಕೂಡ ಬಂದಿದ್ದಾರೆ. ಅಂದ್ರೆ ವಿವಿಧ ಕ್ಷೇತ್ರಗಳಿಂದ ಬಂದಿರತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಸರ್ವಸ್ಪರ್ಶಿ ಸರ್ವವ್ಯಾಪ್ತಿ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳನ್ನು ಕೂಡ ತಲುಪಬೇಕು. ಅವರೆಲ್ಲರನ್ನೂ ಸಹ ಈ ಒಂದು ಸದಸ್ಯತ್ವದಲ್ಲಿ ನೋಂದಾವಣೆ ಮಾಡೋದ್ರ ಮುಖೇನ ಅವರನ್ನು ಕೂಡ ಒಂದು ಅಭಿಯಾನದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವ ಒಂದು ಸದುದ್ದೇಶ ನಾವೆಲ್ಲರೂ ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷ. ರಾಜಕೀಯ ಪಕ್ಷ ಅಂದ್ರೆ ಕೇವಲ ರಾಜಕಾರಣ ಮಾಡ್ತಕ್ಕಂಥದ್ದು ಅಷ್ಟೇನೆ ಅಲ್ಲ. ನಮ್ಮ ನಂದೀಶ್ ರೆಡ್ಡಿ ಅವರು ಮಾತನಾಡ್ತಾ ಹೇಳಿದ್ರು, ಸದಸ್ಯತ್ವ ಅಭಿಯಾನ ಕೇವಲ ಇಟ್ಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಮೆಂಬರ್ಶಿಪ್ ಡ್ರೈವ್. The whole idea of this membership drive is to strengthen the dream of our Honorable Prime Minister Narendra Modi ji. Narendra Modi ji ಅವರ ಕನಸು ಈ ಭಾರತ 2047ನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು. ಭಾರತ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಆ ಕನಸನ್ನು ಹೊತ್ತಿರ್ತಕ್ಕಂಥ, ಈ ದೇಶವನ್ನ ಅಭಿವೃದ್ಧಿಗೊಳಿಸ್ತೇನೆ ಅಂತಕ್ಕಂಥ ಒಂದು ಕೈಂಕರ್ಯವನ್ನು ತೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಇನ್ನೂ ಹೆಚ್ಚು ಬಲವನ್ನ ಕೊಡಬೇಕು ಈ ಸದಸ್ಯತ್ವದ ಮೂಲಕ ಅನ್ನೋ ಒಂದು ಸಂಕಲ್ಪದೊಂದಿಗೆ ನಾವಿವತ್ತು ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಮಾನ್ಯ ಅಶೋಕ್ ಅವರು ಎಲ್ಲರೂ ಕೂಡ ಮಾತನಾಡ್ತಾ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅಧಿಕಾರಕ್ಕೋಸ್ಕರ ಇರ್ತಕ್ಕಂಥ ಪಕ್ಷ. ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ನೀರಿನಿಂದ ಹೊರಗೆ ಬಿದ್ದಿರ್ತಕ್ಕಂಥ ಮೀನಿನ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ. ಅಧಿಕಾರ ಇಲ್ಲದೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಆದ್ರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸೇವೆಯ ಸಂಘಟನೆ ಎನ್ನುವ ಒಂದು ಭಾವನೆಯಿಂದ, ಸೇವೆಯ ಸಂಘಟನೆ ಅಂತಕ್ಕಂಥ ಒಂದು ಶ್ರೇಷ್ಠ ಭಾವನೆಯಿಂದ ನಮ್ಮ ಸಿದ್ಧಾಂತ ದೇಶ ಮೊದಲು ಅಂತಕ್ಕಂಥದ್ದು, ದೇಶ ಮೊದಲು ನಂತರದಲ್ಲಿ ಬರ್ತಕ್ಕಂಥದ್ದು ಪಕ್ಷ ಅಂತ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ದೇಶದಲ್ಲಿ ನಿರಂತರವಾಗಿ ಇವತ್ತು ಒಂದು ಸಮಾಜಮುಖಿಯಾಗಿ ನಾವು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ. ತಮ್ಮ ನೆನಪಿರ್ಬೋದು, ನೀವು ಭಾಷಣ ಮಾಡ್ತೀರಿ ಭಾರತೀಯ ಜನತಾ ಪಾರ್ಟಿ ನಿಮಗೆ ಅನ್ನಿಸ್ಬೋದು. ಒಂದು ಉದಾಹರಣೆನ ಕೊಡ್ತೇನೆ. ನಾವು ಯಾರು ಕೂಡ ಕೋವಿಡ್ ದಿನಗಳನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಮರೆಯೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೀವನದಲ್ಲೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತ ಕೋವಿಡ್ ಇದ್ದಂತ ಸಂದರ್ಭದಲ್ಲಿ ದೇಶದಲ್ಲಿ ಇದ್ದಂತ ಇತರ ರಾಜಕೀಯ ಮನೆಯಲ್ಲಿ ಕೂತಿದ್ರು. ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಲೋಚನೆ ಮಾಡಿದ್ರು, ಅರೆ ಒಂದು ರಾಜಕೀಯ ಪಕ್ಷವಾಗಿ ಸೇವೆಯ ಸಂಘಟನೆ ಅಂತಕ್ಕಂಥ ಮನೋಭಾವನೆಯಿಂದ ದುಡಿತಾ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕೋವಿಡ್ ನಲ್ಲಿ ಇವತ್ತು ಲಕ್ಷಾಂತರ ನಮ್ಮ ಈ ದೇಶದ ಜನರು, ಅದು ಕಾರ್ಮಿಕ ವರ್ಗದಿಂದ ಹಿಡಿದು ಪ್ರತಿಯೊಬ್ಬರು ಸಹ ಸಂಕಷ್ಟದಲ್ಲಿದ್ದಾಗ ನಾವೇನ್ ಮಾಡ್ಬೇಕು? ಒಂದು ರಾಜಕೀಯ ಪಕ್ಷವಾಗಿ ದೇಶ ಮೊದಲು ಅಂತಕ್ಕಂಥ ಸಿದ್ಧಾಂತವನ್ನ ಇಟ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಕರ್ತವ್ಯ ಏನು? ಮನೇಲಿ ಕೂತ್ರೆ ಆಗುತ್ತಾಗಾದ್ರೆ ಒಪ್ಪಲಿಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡಿದ್ರು, ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಕರ್ನಾಟಕವೂ ಕೂಡ ಒಳಗೊಂಡಂತೆ. ಸನ್ಮಾನ್ಯ BS ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರು ಆ ಸಂದರ್ಭದಲ್ಲಿ. ಆ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಮನೆಯಲ್ಲಿ ಕೂತ್ಕೊಳ್ದೇನೆ, ಯಾರಿವತ್ತು ಬಡವರಿರ್ಬೋದು, ಕಾರ್ಮಿಕರಿರ್ಬೋದು, ರೈತಾಪಿ ವರ್ಗದ ಜನರಿಗಿರ್ಬೋದು, ಫುಡ್ ಕಿಟ್ ಅನ್ನ ಕೊಡ್ತಕ್ಕಂಥದ್ದು ನಂಗೆ ನೆನಪಿದೆ. ನಾನು ಆ ಸಂದರ್ಭದಲ್ಲಿ ರಾಜ್ಯದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ವಿ. ನಾವು ನಮ್ಮ ತಮ್ಮೇಶ್ ಗೌಡ್ರ ಎಲ್ಲ ಯುವ ಮೋರ್ಚಾದ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಏನು ಪಾಪ ಮನೆಯಲ್ಲಿ ತಂದೆ ತಾಯಿಂದಿದ್ದಾರೆ, ಮಕ್ಕಳಿಲ್ಲ, ಅವ್ರಿಗೆ ಹೊರಗಡೆ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಾರೆ, ಉಚಿತ ಅವರಿಗೆ ಮೆಡಿಕಲ್ ಕಿಟ್ಗಳನ್ನ ಮಾತ್ರೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ, ಔಷಧಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ವಿ. ಈ ರೀತಿ ಇಡೀ ದೇಶದಲ್ಲಿ ಆ ಕೋವಿಡ್ ಸಂದರ್ಭದಲ್ಲಿ ವಿನೂತನವಾಗಿ ನಮ್ಮ ಕಾರ್ಯಕರ್ತರು ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ವಿಚಾರವನ್ನ ಇಲ್ಲಿ ನೆನಪು ಮಾಡಿಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ವಿವಿಧ ಕ್ಷೇತ್ರಗಳಿಂದ ನಮ್ಮ ಎಲ್ಲ
ವಿವಿಧ ಕ್ಷೇತ್ರಗಳಿಂದ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಟ್ಸ್ ಅ ಪಾರ್ಟಿ ವಿತ್ ಡಿಫರೆನ್ಸ್. ಇಟ್ಸ್ ಅ ಪಾರ್ಟಿ ವಿತ್ ಡಿಫರೆನ್ಸ್. ರಾಜಕೀಯ ಪಕ್ಷ ಅಂದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿತಕ್ಕಂಥದ್ದು ಅಷ್ಟೇನೇ ಅಲ್ಲ, ಒಂದು ವಿರೋಧ ಪಕ್ಷದಲ್ಲಿದ್ದಾಗೂ ಸಹ ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ಕೆಲಸ ಮಾಡಿಕೊಂಡು ನಿರಂತರವಾಗಿ ಬಂದಿರತಕ್ಕಂಥ ನಮ್ಮ ಪಕ್ಷ. ಹಾಗಾಗಿ ಇವತ್ತು ನನಗೆ ಸಂತೋಷ ಆಗಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊನ್ನೆ ದಿನ ಈ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಕಳೆದ ಬಾರಿ 1,04,00,000 ಸದಸ್ಯರ ಒಂದು ನೋಂದಾವಣೆ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು. ಈ ಬಾರಿ ಅದನ್ನು ದಾಟಿ ಇನ್ನೂ ಹೆಚ್ಚು ಸದಸ್ಯತ್ವದ ಒಂದು ನೋಂದಾವಣೆ ಮಾಡಬೇಕು. ಮೊನ್ನೆ ದಿನ ಪ್ರಧಾನಮಂತ್ರಿ ಚಾಲನೆ ನೀಡಿದ್ದಾರೆ. ಈ ಸೆಪ್ಟೆಂಬರ್ ತಿಂಗಳ 25ನೇ ತಾರೀಕು ತನಕ ಮೊದಲ ಹಂತದ ಈ ಮೆಂಬರ್ಶಿಪ್ ಡ್ರೈವ್ ಸಾಗ್ತದೆ. ಮತ್ತು ಎರಡನೇ ಹಂತದಲ್ಲಿ ಮುಂದಿನ ತಿಂಗಳು ಅಕ್ಟೋಬರ್ನಲ್ಲಿ 1ನೇ ತಾರೀಕಿಂದ 15ನೇ ತಾರೀಕು ತನಕ ಎರಡನೇ ಹಂತದ ಒಂದು ಮೆಂಬರ್ಶಿಪ್ ಡ್ರೈವ್ ಕೂಡ ಆಗ್ತದೆ. ಈಗಾಗಲೇ ತಮಗೆಲ್ಲ ತಿಳಿದಿರೋ ಹಾಗೆ ಮಿಸ್ಡ್ ಕಾಲ್ ಅನ್ನ ಕೊಡೋದ್ರ ಮೂಲಕ ಮತ್ತೆ ಯಾರ್ಯಾರು ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಸಂಸದರಿರ್ಬೋದು, ಶಾಸಕರಿರ್ಬೋದು, ವಿಧಾನ ಪರಿಷತ್ ಸದಸ್ಯರು, ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು, ನಾವು MP ML ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪ್ರತಿಯೊಬ್ಬರು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪೇಕ್ಷೆ ಇದೆ, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನೂ ಸಹ ಇವತ್ತು ಮುಂದಿನ 40-45 ದಿನಗಳ ನಿರಂತರವಾಗಿ ಈ ಸದಸ್ಯತ್ವ ಅಭಿಯಾನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು, ಅತಿ ಹೆಚ್ಚು ಸದಸ್ಯರನ್ನ ನೋಂದಣಿ ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ. ಆಗ್ಲೇ ಹೇಳಿದಾಗ 2 ಹಂತದಲ್ಲಿ ಈ ಸದಸ್ಯತ್ವ ಅಭಿಯಾನ ಆಗ್ತದೆ. ಮೊದಲ ಹಂತದಲ್ಲಿ ಈ ತಿಂಗಳ 25ನೇ ತಾರೀಕುವರೆಗೂ ಇರ್ತದೆ. ಮುಂದಿನ ತಿಂಗಳು 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಕೂಡ ಇರ್ತದೆ. ಮೊದಲ ಹಂತದಲ್ಲಿ ಮಿಸ್ಡ್ ಕಾಲ್ ಮೂಲಕ ಆಗ್ತದೆ, QR ಕೋಡ್ ವ್ಯವಸ್ಥೆನೂ ಕೂಡ ಇದೆ. ಎರಡನೇ ಹಂತದಲ್ಲಿ ಮಾಸ್ ಮೆಂಬರ್ಶಿಪ್ ಡ್ರೈವ್ ಕೂಡ ಆಗ್ತದೆ. ಅಂದ್ರೆ ರೈಲ್ವೆ ಸ್ಟೇಷನ್ ಇರ್ಬೋದು, ಮಾಲ್ಗಳಲ್ಲಿರ್ಬೋದು, ಸಾರ್ವಜನಿಕರು ಎಲ್ಲಿರ್ತಾರೆ ಅಲ್ಲೇ ಹೋಗಿ ಸದಸ್ಯತ್ವ ಅಭಿಯಾನ ಮಾಡ್ತಕ್ಕಂಥದ್ದು. ಈ ರೀತಿ 2 ಹಂತದಲ್ಲಿ ಈ ಸದಸ್ಯತ್ವ ಅಭಿಯಾನವನ್ನ ಮಾಡೋದ್ರ ಮುಖೇನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಸದಸ್ಯರನ್ನ ಮಾಡೋದ್ರ ಮುಖೇನ ಈ ದೇಶದಲ್ಲೇ ಒಂದು ದಾಖಲೆಯನ್ನ ಮಾಡಬೇಕು, ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿ ಇರಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಮ್ಮ ನಂದೀಶ್ ರೆಡ್ಡಿ ಅವರು, ಅದೇ ರೀತಿ ನಮ್ಮ PC ಮೋಹನ್ ಅವರು ಎಲ್ಲ ಕಾರ್ಯಕರ್ತ ನೇತೃತ್ವದಲ್ಲಿ ತಂಡವು ಕೂಡ ಈಗ ಆಗ್ಲೇ ಆಯೋಜನೆ ಆಗಿದೆ. ವಿವಿಧ ಪ್ರಕೋಷ್ಠಗಳು ಕೂಡ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ಅವರು ಕೂಡ ತೊಡಗಿಸ್ಕೊಳ್ತಾರೆ. ಈಗಾಗಲೇ ಪ್ರತಿಯೊಂದು ಬೂತ್ ಅಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಬೂತ್ ಅಲ್ಲೂ ಸಹ 3 ಜನ 4 ಜನ ಕಾರ್ಯಕರ್ತರನ್ನ ಜೋಡಿಸ್ತಕ್ಕಂಥ ಕೆಲಸ ಆಗಿದೆ. ಅವರ ನಿರಂತರವಾಗಿ ಸದಸ್ಯತ್ವ ಅಭಿಯಾನದಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ. ಮತ್ತೆ ನಮ್ಮ ಹಿರಿಯರೆಲ್ಲರೂ ಹೇಳಿದಾಗೆ ಏನು ಕಳೆದ ಚುನಾವಣೆಯಲ್ಲಿ C ಕ್ಯಾಟಗರಿ ಬೂತ್ಗಳಂತ ನಾವು ಕರೀತೇವೆ, ಅಲ್ಲೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ಹೆಚ್ಚು ಸದಸ್ಯರನ್ನ ನೋಂದಾವಣೆಯನ್ನ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಸಾಗ್ತಾ ಇದ್ದೇವೆ. ತುಂಬಾ ಸಂತೋಷ ಆಗಿದೆ. ನಮ್ಮ ಈ ಒಂದು ಸದಸ್ಯತ್ವ ಅಭಿಯಾನ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಮುಂದಿನ 45 ದಿನಗಳ ಕಾಲ ನಿರಂತರವಾಗಿ ಇವತ್ತು ಎಲ್ಲ ವಿವಿಧ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಗುರುತು ಮಾಡಿ ಪ್ರತಿ ಬೂತ್ಗಳಿಗೆ ತೆರಳಿ ಪ್ರತಿಯೊಂದು ಮನೆಗೂ ಕೂಡ ತೆರಳಿ ಈ ಒಂದು ಮೆಂಬರ್ಶಿಪ್ ಡ್ರೈವ್ ಅಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಎಲ್ಲರ ಅಪೇಕ್ಷೆ ಇದೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ಕಾರ್ಯಕರ್ತರಿರ್ತಕ್ಕಂಥ ಒಂದು ಉತ್ಸಾಹ ಇವತ್ತು ನನಗೆ ಖಂಡಿತ ವಿಶ್ವಾಸ ಇದೆ. ಒಂದು ಹೊಸ ದಾಖಲೆಯನ್ನ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ನೋಂದಣಿ ಮಾಡೋದ್ರ ಮುಖೇನ ಒಂದು ದಾಖಲೆಯನ್ನ ನಿರ್ಮಾಣ ಮಾಡ್ತೇವೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಕರ್ನಾಟಕದ ಸಹ ಉಸ್ತುವಾರಿಗಳು ಕೂಡ ಬಂದಿದ್ದಾರೆ. ಅವರು ಕೂಡ ಇವತ್ತು ಕೇಂದ್ರದಿಂದ ಒಬ್ಬರು ವರಿಷ್ಠರನ್ನು ಕೂಡ ಇವತ್ತು ನಿಯೋಜನೆ ಮಾಡ್ತಾರೆ. ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಬ್ಬರ ನಿಯೋಜನೆ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಬ್ಬರು MLCಗಳನ್ನ ಹಿರಿಯರನ್ನು ಕೂಡ ನಾವು ನೇಮಕ ಮಾಡ್ತಾ ಇದ್ದೇವೆ. ಹಾಗಾಗಿ ನಿರಂತರವಾಗಿ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲರನ್ನು ಕೂಡ ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ.
ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಿಂದ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮ ಸಹಕಾರಕ್ಕೆ ನಾವೆಲ್ಲರೂ ಕೂಡ ಚಿರಋಣಿಯಾಗಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಕೂಡ ಏನು ವಿವಿಧ ಕ್ಷೇತ್ರಗಳಿಂದ ತಾವು ಬಂದಿದ್ದೀರಿ, ತಾವು ಕೂಡ ನಿಮ್ಮ ಸ್ನೇಹಿತರುಗಳಿಗೆ ಅವರನ್ನು ಕೂಡ ಹೆಚ್ಚೆಚ್ಚು ತೊಡಗಿಸ್ಕೊಳ್ಳೋದ್ರ ಮುಖೇನ ಈ ಒಂದು ನರೇಂದ್ರ ಮೋದಿಜಿಯವರ ಕನಸೇನಿದೆ, ಆ ವಿಕಸಿತ ಭಾರತ 2047ನೇ ಇಸ್ವಿಗೆ ಭಾರತ ಒಂದು ಅಭಿವೃದ್ಧಿ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಈಗಾಗಲೇ ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಗುರಿಯನ್ನು ಕೊಟ್ಟಿದೆ. ಪ್ರತಿಯೊಂದು ಬೂತ್ನಲ್ಲೂ ಸಹ ಕನಿಷ್ಠ 300-400 ಸಂಖ್ಯೆಯಲ್ಲಿ ನಾವು ಮೆಂಬರ್ಶಿಪ್ ಡ್ರೈವ್ನ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಕೂಡ ಕೊಟ್ಟಿದ್ದೇವೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರೂ ಕೂಡ ಶುಭವಾಗಲಿ. ಮತ್ತೊಮ್ಮೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರೂ ಕೂಡ ಸಲ್ಲಿಸ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನ ಹೇಳ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಜಗತ್ ಪ್ರಕಾಶ್ ನಡ್ಡಾಜಿ ಅವರಿಗೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಮಸ್ಕಾರ. ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡಿದಂತ ನಮ್ಮ ರಾಜ್ಯದ ಅಧ್ಯಕ್ಷರು ಆದ ಮಾನ್ಯ BY ವಿಜೇಂದ್ರಣ್ಣನವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ಎಲ್ಲರೂ ಇಲ್ಲಿರ್ತಕ್ಕಂಥವ್ರು ಆ ಸಂದೇಶವನ್ನ ನಮ್ಮ ಅಧ್ಯಕ್ಷರು ಮಿಸ್ ಮಾಡ್ಕೊಬಿಟ್ರು. ಅದನ್ನ ಅವರು ಅದೊಂದು ಮಿಸ್ ಮಾಡ್ಕೊಂಡ್ರು. ಕೇವಲ ಮೊದಲನೆಯ 24 ಗಂಟೆಯಲ್ಲಿ we're all here to witness a huge ಸದಸ್ಯತ್ವ ಅಂತಕ್ಕಂಥದ್ದು ಅಧ್ಯಕ್ಷರು ಏನ್ ಹೇಳಿದ್ರು. ಈ ಮೊದಲನೇ 24 ಗಂಟೆಯಲ್ಲಿ ಒಟ್ಟು ಮಾನ್ಯ ಪ್ರಧಾನ ಮಂತ್ರಿ ಅವರು ಚಾಲನೆ ಮಾಡಿದ ನಂತರ ನಿನ್ನೆ ಸಂಜೆ 6:45 ಗಂಟೆ ಅಷ್ಟೊತ್ತಿಗೆ, ಮೊನ್ನೆ ಸಂಜೆ 6:45 ಚಾಲನೆ ಕೊಟ್ಟಿದ್ದು, 24 ಗಂಟೆಯಲ್ಲಿ 50,31,000ಕ್ಕೆ ಮೇಲ್ಪಟ್ಟು ಸದಸ್ಯತ್ವ. ಎಸ್, ಅಕ್ರಾಸ್ ದಿ ಕಂಟ್ರಿ 50,31,000 ಮೇಲ್ಪಟ್ಟು ಸದಸ್ಯತ್ವ ಆಗಿದೆ. ಹಾಗೆ ನಾವು ಈಗ ನೋಡಿದ್ರೆ, ಈಗ ರೀಡಿಂಗ್ ನೋಡಿದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಾವು 5 ಲಕ್ಷ ದಾಟಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದನ್ನು ಆಗ್ತಾ ಇದೆ ಬಂಧುಗಳು. ನಮ್ಮ ಆನ್ಲೈನ್ ಲೈನ್ಸ್ ಏನಿದೆ, ದಿಲ್ಲಿಲಿ 1.5 ಸೆಕೆಂಡ್ಗೆ ಕನೆಕ್ಟ್ ಆಗ್ಬೇಕಾದಂಥದ್ದು 1 ಸೆಕೆಂಡ್ಗೆ ಬಹುಶಃ 2,000 ಕಾಲ್ಸ್ ಕನೆಕ್ಟ್ ಆಗ್ತಕ್ಕಂಥ ಸಿಸ್ಟಮ್ ಇದೆ. ಆದ್ರೆ ಆ ಸಿಸ್ಟಮು ಸಹ ತಡೆಯಕ್ ಆಗ್ತಿಲ್ಲ, ಅಷ್ಟೊಂದು ಕಾಲ್ಸ್ ಆಗ್ತಾ ಇದೆ ಬಂಧುಗಳು. 1 ಸೆಕೆಂಡ್ಗೆ 2,000 ಅಂದ್ರೂ ಕನೆಕ್ಟ್ ಆಗಕ್ ಆಗ್ತಿಲ್ಲ. ಈ ರೀತಿಯಾದಂತ ಸದಸ್ಯತ್ವ ಅಭಿಯಾನದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಾವುಗಳು ಈ ನಂಬರ್ ಡಯಲ್ ಮಾಡುವ ಮೂಲಕವಾಗಿ, ಬಹುಶಃ ಎಲ್ಲರೂ ಮಾಡಿದೀರಾ, ಇಲ್ಲ ಮಾಡಿಲ್ಲ ಅಂದ್ರೆ ಈ ಒಂದು ನಂಬರ್ ಡಯಲ್ ಮಾಡುವ ಮೂಲಕವಾಗಿ ಯಾರ್ಯಾರು ಮಾಡಿಲ್ವೋ ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀರಿ, ಎಲ್ಲರೂ ನಂಬರ್ ಡಯಲ್ ಮಾಡುವ ಮೂಲಕವಾಗಿ ತಾವು ಸದಸ್ಯತ್ವವನ್ನ, ಪ್ರಾಥಮಿಕ ಸದಸ್ಯತ್ವಕ್ಕೆ ಪಡಿಬೇಕು ಅಂತಕ್ಕಂಥದ್ದನ್ನ ಈ ಮೂಲಕವಾಗಿ ಮನವಿ ಮಾಡ್ತಿದ್ದೀರಿ ಬಂಧುಗಳೇ. ಈವಾಗಲೇ ಡಯಲ್ ಮಾಡಿ 88 ಮಾಡಿದ್ದೀರಾ. ಯಾರು ಆಗಿಲ್ವೋ ಅವರು ಎಲ್ಲರೂ ಆಗ್ಬಿಟ್ಟಿದ್ದೀರಾ. ಇಲ್ಲಿರೋರು ಯಾರಾದ್ರೂ ಆಗದೆ ಇರೋರು ಸುಮಾರು ಇರ್ತಾರೆ. ಯಾರಾದ್ರೂ ಆಗದೆ ಇರೋರು ಡಾಕ್ಟರ್ಸ್ ಯಾರಾದ್ರೂ, ಬಹುಶಃ ಎಲ್ಲರೂ ಆಗಿದ್ದೀರಾ. ಎಕ್ಸಲೆಂಟ್, ಧನ್ಯವಾದಗಳು. ಜೋರಾದ ಚಪ್ಪಾಳೆಯ ಮೂಲಕವಾಗಿ ಸದಸ್ಯತ್ವ ಪರ್ವ ಮತ್ತೆ ಅದೆಲ್ಲ ಎಲ್ಲರೂ ಮತ್ತೆ ಮುಂದಕ್ಕೆ ಆ ಲಿಂಕ್ ಮೂಲಕವಾಗಿ ಪೂರ್ಣ ವಿಳಾಸ ಎಲ್ಲವನ್ನು ಮಾಹಿತಿಯನ್ನ ಅಪ್ಲೋಡ್ ಮಾಡುವ ಮೂಲಕವಾಗಿ ತಮ್ಮ ಮೆಂಬರ್ಶಿಪ್ ಸದಸ್ಯತ್ವ ಕಾರ್ಡ್ ಅನ್ನ ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನ ತಿಳಿಸ್ತಾ, ಇವತ್ತು ಇಲ್ಲ ಒಂದೇ ನಿಮಿಷ ತಿಳಿಸ್ತಾ, ಎಲ್ಲರೂ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು, ಊಟದ ವ್ಯವಸ್ಥೆ ಇದೆ. ಹಾಗೆ ಆಟೋ ಚಾಲಕರಿಗೆ ಸ್ಟಿಕ್ಕರ್ ಹಾಕ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ಕ್ಯಾಮ್ರಾಸ್ ಮಾಧ್ಯಮದವರು ಬರಬೇಕು ಕೆಳಗಡೆ ಆಟೋ ಚಾಲಕರ ಬಳಿ. ನಮ್ಮ ರಾಜ್ಯಾಧ್ಯಕ್ಷರು PC ಮೋಹನ್ ಅವರು, ಎಲ್ಲ ಅಶೋಕ್ ಅವರು ಎಲ್ಲರೂ ಸ್ಟಿಕ್ಕರ್ ಹಾಕುವ ಮೂಲಕವಾಗಿ ಚಾಲನೆ ನೀಡಲಿಕ್ಕಿದ್ದಾರೆ.
ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. Attica Gold Company. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಮಧ್ಯದಲ್ಲಿರ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಮೂಢ ಹಗರಣವೊಂದನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರುವ ವಿಷಯ ಚನ್ನಪಟ್ಟಣ ಉಪಚುನಾವಣೆ. ಇನ್ನು ನೋಟಿಫಿಕೇಶನ್ ಇಲ್ಲ, ಯಾವಾಗ ಎಲೆಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆಗಲೇ ಟಿಕೆಟ್ಗಾಗಿ ಸರ್ವ ರೀತಿಯ ಪ್ರಯತ್ನಗಳು ಶುರುವಾಗಿದ್ದಾವೆ. ಅತಿ ಹೆಚ್ಚು ಕೇಳಿ ಬರ್ತಾ ಇರುವ ಹೆಸರು CP ಯೋಗೇಶ್ವರ್. ಸ್ವತಃ CP ಯೋಗೇಶ್ವರ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಯೋಗೇಶ್ವರ್ ಅವರೇ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳಿಂದ ಅನೇಕರಿದ್ದೀರಿ, ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಯೋಗೇಶ್ವರ್ ಅವರೇ, ನಾನು ಆಗಲೇ ಹೇಳಿದ ಹಾಗೆ ಇನ್ನೂ ನೋಟಿಫಿಕೇಶನ್ ಇಲ್ಲ, ಡೇಟ್ ಯಾವಾಗ ಗೊತ್ತಿಲ್ಲ, ಎಲೆಕ್ಷನ್ ಯಾವಾಗ ಅನ್ನೋದು ಗೊತ್ತಿಲ್ಲ. ಆದರೆ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಚನ್ನಪಟ್ಟಣ. ಇನ್ನೂ 2 ವಿಧಾನಸಭಾ ಕ್ಷೇತ್ರದಲ್ಲೂ ಎಲೆಕ್ಷನ್ ಇದೆ ಸರ್. ಸಂಡೂರು ಏನಾಗುತ್ತೆ ಅಂತ ಕೇಳೋರಿಲ್ಲ, ಶಿಗ್ಗಾಂವಿ ಏನಾಗುತ್ತೆ ಅಂತ ಕೇಳೋರಿಲ್ಲ. ಏನು ನಿಮ್ಮ ಕ್ಷೇತ್ರ ಇಷ್ಟೊಂದು ಸುದ್ದಿ? ನಮ್ಮ ಜಿಲ್ಲೆ ಕರ್ನಾಟಕ ರಾಜಕಾರಣದ ಹೃದಯ ಭಾಗ ಅಂತ ನಾನು ಅನ್ಕೋತೀನಿ. ಓಕೆ. ಘಟಾನುಘಟಿ ನಾಯಕರಿರ್ತಕ್ಕಂಥ ಜಿಲ್ಲೆ. ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರು. ಇವರಿಬ್ಬರ ನಡುವೆ ನಾನೊಬ್ಬ ಸಣ್ಣದಾಗಿ ರಾಜಕೀಯವಾಗಿ ಅಷ್ಟೋ ಎಷ್ಟೋ ಉಸಿರಾಡ್ತಾ ಇರೋನು. ಒಂದು ರೀತಿಯ ಭಾಳ ಪ್ರಾಮುಖ್ಯತೆ ರಾಜಕೀಯಕ್ಕೆ ಅಷ್ಟೇ ಉಸಿರಾಡ್ತೀರ ನೀವು. ಭಾಳ ಜನರು ಉಸಿರು ನಿಲ್ಸಂಗೆ ಮಾಡ್ಬಿಡ್ತೀರಿ ನೀವು. ನಿಮ್ಮ ರಾಜಕೀಯ ಮೂಗಳಂಗಿರ್ತವೆ. ಅಲ್ಲ, ಇಬ್ಬರು ದೈತ್ಯರ ನಡುವೆ ನಾನು ಈ ಭಾರತೀಯ ಜನತಾ ಪಾರ್ಟಿ ಏನಾದ್ರು ಮಾಡಿ ಆ ಭಾಗದಲ್ಲಿ ಬೆಳೆಸ್ಬೇಕು ಅಂತೇಳಿ ಹೋರಾಟ ಮಾಡ್ತಾರೋನು. ಇವರಿಬ್ಬರ ಹಾವು ಏಣಿ ಆಟದಲ್ಲಿ ಒಂದಷ್ಟು ಸೋಲು, ಒಂದಷ್ಟು ನೋವು, ಹತಾಶೆ, ಇದರ ನಡುವೆ ಒಂದು ಅವಕಾಶ ಸಿಕ್ಕಿದೆ. ಮತ್ತೆ ಪ್ರಯತ್ನ ಮಾಡುವ ಅಂಥೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗಾಗ ಸ್ವಲ್ಪ ಅದು ಪ್ರಾಮುಖ್ಯತೆ ಪಡ್ಕೊಂಡಿದೆ. ಇವಾಗ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ನೀವು ಆ ಪ್ರಯತ್ನ ಆರಂಭಿಸಿದ್ರಿಂದಾನೇನಾ? ಈಗೇನಾಗಿದೆ, ಮೊದಲು 3 ಪಕ್ಷ ಇದ್ದೋ, ಈಗ ನಾವು ಮೈತ್ರಿಕೂಟ, ಇನ್ನೊಂದು ಪಕ್ಷ. ಈಗ ನಾವು JDS ಒಂದಾಗಿದ್ದೀವಿ, ಮೈತ್ರಿಕೂಟ ಮಾಡ್ಕೊಂಡಿದ್ದೀವಿ. ಈ ಮೈತ್ರಿಕೂಟದಲ್ಲಿ ಈ ಒಂದು ಚುನಾವಣೆ ಯಾರು ನಿಂತ್ಕೋಬೇಕು ಅನ್ನೋದೊಂದು ಸಣ್ಣ ಗೊಂದಲ ನಮ್ಮಲ್ಲಿದೆ. ನನಗೆ ಈ ಕ್ಷೇತ್ರ ಬಿಟ್ಟರೆ ಬೇರೆ ಇಲ್ಲ. ನಾನು ಚನ್ನಪಟ್ಟಣದಲ್ಲಿ ಬಿಟ್ಟರೆ ನನಗೆ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಜಿಲ್ಲೆಗಳು ನಾನು ಹೋಗೋಕ್ಕಾಗಲ್ಲ. ನನ್ನ ಕ್ಷೇತ್ರ ನನಗೆ ಬಿಟ್ಕೊಡಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕುಮಾರಸ್ವಾಮಿಯವರ ನಿರ್ಣಯದ ಮೇಲೆ ಇದೇನಿದ್ರು ತೀರ್ಮಾನ ಆಗ್ತದೆ, ನಾನೇ ಅದನ್ನು ಒಪ್ಕೋತೀನಿ. ಆದರೂ ನಮ್ಮ ಪಕ್ಷದ ಮುಖಂಡರುಗಳಿಗೆ ಈ ಕ್ಷೇತ್ರ ಯಾಕೆ ಅಷ್ಟು ಪ್ರಾಮುಖ್ಯತೆ ಅನ್ನೋ ಒಂದು ವಿಚಾರವನ್ನು ಹೇಳಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾಯಿದ್ದೀನಿ. ದೆಹಲಿಗೆ ಹೋಗಿ ಬಂದೆ, ಕರ್ನಾಟಕದಲ್ಲಿ ಎಲ್ಲ ಲೀಡರ್ಗಳಿಗೆ ಹೇಳಿದೆ, ಅದಕ್ಕೆ ಕನ್ವಿನ್ಸ್ ಮಾಡ್ತಾಯಿದ್ದೀನಿ. ಬೆಂಗಳೂರು ಟು ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ JDS ಇದೆ, ನಮ್ಮ ಪಾರ್ಟ್ನರ್ ಪಾರ್ಟಿ. ಆದರೆ ನಮ್ಮ ಒಂದು ಪ್ರಾತಿನಿಧ್ಯ ಎಲ್ಲ ಕಡೆ ಇಲ್ಲ. ಹಾಗಾಗಿ ಚನ್ನಪಟ್ಟಣದ ಸ್ವಲ್ಪ ಅಷ್ಟು ಎಷ್ಟೋ ಇದೆ. ದಯವಿಟ್ಟು ಇದನ್ನು ಉಳಿಸ್ಕೊಡಿ, ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗಾಗಿ ಇದು ಸ್ವಲ್ಪ ಕಾವು ಹತ್ಕೊಂಡಿದೆ. ಯಾಕೆ ಏನು ಅಂತ ಗೊತ್ತಿಲ್ಲ, ನನಗೂ ಅರ್ಥ ಆಗ್ತಾಯಿಲ್ಲ. ಯಾಕೆ ಇಷ್ಟು ಈ ಒಂದು ಬೈ ಎಲೆಕ್ಷನ್ಗೆ ಇಷ್ಟೊಂದು ಪ್ರಾಮುಖ್ಯತೆ ಅಂತ ಗೊತ್ತಿಲ್ಲ. ಯೋಗೇಶ್ವರ್ ಟಿಕೆಟ್ ಕೊಡಿಸ್ಬೇಕು ಅಂತ ಯಾರ್ಯಾರು ಬಂದರು? ಬೊಮ್ಮಾಯಿ, R ಅಶೋಕು, ಸೋಮಣ್ಣವರು, ಅಶ್ವಥ್ ನಾರಾಯಣ, ಎಲ್ಲ ಘಟಾನುಘಟಿಗಳು ಬಂದು ನಿಂತ್ಕೊಂಡಿದ್ದಾರೆ. ಅಂದರೆ ಪಾರ್ಟಿ ಪರವಾಗಿ ಯೋಗೇಶ್ವರ್ ಕೆಲಸ ಮಾಡ್ತಾನೆ, ಅವನ ಪರ ಇರಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ. ನನಗೆ ಪರ್ಸನಲ್ ಆಗಿ ಬರ್ತದೆ. ಮುಂದಿನ ಪ್ರಶ್ನೆಗೆ ಈಗಲೇ ಉತ್ತರ ಕೊಟ್ಬಿಟ್ರೆ, ಯಾಕೆ ರಾಜ್ಯಾಧ್ಯಕ್ಷರು ಬರಲಿಲ್ಲ? ಇಲ್ಲ ವಿಜೇಂದ್ರ ಅವ್ರು ಯಾಕೆ ಬರಲಿಲ್ಲ? ಇಲ್ಲ ಅವ್ರು ಬರಲಿಲ್ಲ. ಅವ್ರು ಮೊದಲೇ ಹೋಗಿದ್ರು, ನನ್ನ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಬಂದಿದ್ದರು. ನನಗೂ ಕೂಡ ನೇರವಾಗಿ ಫೋನ್ ಸಂಪರ್ಕದಲ್ಲೂ ಕೂಡ ನಾನು ದೆಹಲಿದಾಗ ಹೇಳ್ತಾ ಇದ್ರು, ಇಲ್ಲ ನಾನೆಲ್ಲ ಮಾತಾಡಿದ್ದೀನಿ, ನೀವು ನಿಂತ್ಕೊಂಡ್ರೆ ಗೆಲ್ಲೋದು, ಅದ್ರ ಬಗ್ಗೆ ಎಲ್ಲ ಸಮರ್ಪಕವಾದ ವರದಿನ ನಮ್ಮ ವರಿಷ್ಠರು ಕೊಟ್ಟಿದ್ದೀನಿ ಅಂತೇಳಿ ಅವರು ನನ್ನ ಜೊತೆಲಿ ಇದ್ದಾರೆ. ಅದರಲ್ಲೇನು ನಮ್ಮೇಲೇನು ಡಿಫ್ರೆನ್ಸ್ ಇಲ್ಲ. ಆದರೆ ಪಕ್ಷ ಎಲ್ಲ ನಾಯಕರು ಕೂಡ ಒಂಥರ ಒಗ್ಗಟ್ಟಾಗಿದ್ದೀವಿ. ಇದು ಉದ್ದೇಶ BJP ಮತ್ತು JDS ಮುಂದಿನ ಚುನಾವಣೆಯಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅನ್ನೋದೇ ಇದೆ.
ಓಕೆ. ಹಾಗಾಗಿ ಬಹುಶಃ ಗಟ್ಟಿಯಾಗಿ ನಾವು ಈ ಚುನಾವಣೆನ ಎದುರಿಸ್ತೀವಿ. ಯಾಕಂದರೆ ಸರ್ ಇಲ್ಲಿ ಡಿ ಕೆ ಶಿವಕುಮಾರು ಆ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತೇಳಿ ಅವ್ರು ಪಣ ತೊಟ್ಟಿದ್ದಾರೆ. ಹೌದು ಹೌದು. ಯಾಕೆಂದರೆ ಅವ್ರ ತಮ್ಮನ ಸೋಲು ಅವ್ರಿಗೆ ಒಂದು ಹತಾಶೆ ಅವ್ರಿಗೆ ಕಾಡ್ತಾ ಇದೆ. ಅದಾದಮೇಲೆ ಈ ಒಂದು ಪುನಃ ಅವರು ರಾಜಕೀಯವಾಗಿ ಇನ್ನೊಂದು ಮೆಟ್ಲು ಏರಬೇಕಾದ್ರೆ ಈ ಕ್ಷೇತ್ರ ಗೆಲ್ಲಬೇಕು ಅಂತೇಳಿ ಅವ್ರ ನಿರ್ಣಯ. ನಾವು ಕೂಡ ಇಬ್ಬರು ಜೊತೆಯಾಗಿದ್ದೀವಿ, ನಾವು ಈ ಸೋಲಬಾರ್ದು, ನಾವು ಗೆಲ್ಲಬೇಕಂತೇಳಿ ನಮ್ಮ ಹೋರಾಟ. ಇದ್ರ ನಡುವೆ ಇದು ಬಿ ಜೆ ಪಿಗೆ ಸೇರಬೇಕಾ ಜೆ ಡಿ ಎಸ್ ಸೇರಬೇಕಾ ಅನ್ನೋದು ಒಂದು ಸಣ್ಣ ಒಂದು ಇದೆ ಅವರಲ್ಲಿ. ಕುಮಾರಸ್ವಾಮಿ ಅವರು ಮನಸ್ಸು ಮಾಡಬೇಕು ಇದಕ್ಕೆ. ಬಹುಶಃ ಅವರು ಒಪ್ಕೋತಾರೆ. ನನ್ನ ಕ್ಷೇತ್ರದ ಮತದಾರರು ನಾನು ಬಿಟ್ಟು ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾನೆ ಇರ್ತೀನಿ, ನಾನು ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಇದ್ದೀನಿ. ಇಲ್ಲಾಂದ್ರೆ ಏನಾಗ್ತದೆ, ನಮ್ಮ ಕೌಂಟರ್ ಪಾರ್ಟು ಡಿ ಕೆ ಶಿವಕುಮಾರ್ ಅವರು ಭಾಳ ಸಕ್ರಿಯವಾಗಿರೋದ್ರಿಂದ. You want to try? Yeah, sure. That's fantastic, Miss Beulah. How did you make it? Oh, I just scanned my Britannia bourbon pack, made my bourbon recipe. And now I can win a trip to